नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। श्री गुरुभ्यो नमः। हरि ओम। एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। जगत्कल्याणकार्याय नररूपधराय च योगिराजाय वन्द्याय गुरुदासाय ते नमः। अनन्तसंसारसमुद्रतारणमुखायिताभ्यां गुरुभक्तिदाभ्यां वैराग्यसाम्राज्यपूजनाभ्यां नमो नमः। श्रीगुरुपादुकाभ्यां ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ಪ್ರಣಾಮವನ್ನು ಸಲ್ಲಿಸಿ ಶ್ರೀ ಗುರುಗಳ ಶ್ರೀ ಚರಣಗಳಿಗೆ ವಂದಿಸಿ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ನಮಸ್ಕಾರವನ್ನು ಮಾಡುತ್ತಾ ನಾವು ಶ್ರೀ ಶ್ರೀಧರ ಸ್ವಾಮಿಗಳವರ ಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಎಲ್ಲ ಕೇಳುಗರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಗುರುದೇವದತ್ತ. ಗುರೋರ್ವಿನಾನ ಶ್ರವಣಂ ಸ್ವಬುದ್ಧ್ಯಾ ತತ್ವತೋ ಭವೇತ್. ಶಾಸ್ತ್ರಾಣಿ ಸುಲಭಾನೈವ ಶ್ರವಣೇ ಸುಲಭೇ ಸತಿ. ಗುರುಮಹಿಮೆಗೆ ಅಡಿಮಿತಿ ಇಲ್ಲ, ಅದು ಅಪಾರ ಅನಂತ. ಯಾರಿಗಾದರೂ ಸರಿ ಶ್ರೀ ಗುರುಕೃಪೆಯಿಲ್ಲದೆ ಈ ಶ್ರವಣದ ಭಾಗ್ಯ ದೊರಕೋದಿಲ್ಲ. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಚರಿತ್ರೆ ಅಂದರೆ ಎಲ್ಲ ಪಾಪದೋಷಗಳನ್ನು ಕ್ಷಯಿಸುವಂಥದ್ದು. ತಪೋನುಷ್ಠಾನ ಧರ್ಮೇಣ, ತಪಸ್ಸಿನಿಂದಲೂ ಧರ್ಮ ಮಾರ್ಗದಿಂದಲೂ ಸದ್ಗುರುವು ಪರಮಶ್ರೇಷ್ಠನಿದ್ದಾನೆ. ಗುರುರ್ವಿನಾ ಬ್ರಹ್ಮನಾನ್ಯತ್ ಸತ್ಯಂ ಸತ್ಯಂ ನ ಸಂಶಯ. ಗುರುಗೀತೆಯಲ್ಲಿ ಶ್ರೀ ಶಂಕರನು ಪಾರ್ವತಿಗೆ ಹೇಳ್ತಾನೆ, ಗುರುವಿನ ಹೊರತಾಗಿ ಪರಮಾತ್ಮನೆಂಬ ಮತ್ತೊಂದು ದೇವರಿಲ್ಲ. ಇದು ಸತ್ಯಂ ಸತ್ಯಂನ ಸಂಶಯ, ಪರಮಸತ್ಯವಾದದ್ದು, ಇದರಲ್ಲಿ ಸಂದೇಹ ಇಲ್ಲ ಹೇಳುವ ಮಾತು ಆ ಗುರುಗೀತೆಯಲ್ಲಿ ಬಂದಿದೆ. ಶಿಷ್ಯರ ಅಥವಾ ಸದ್ಭಕ್ತರ ಪಾಲಿಗೆ ಧರ್ಮ, ಕೀರ್ತಿ, ಜ್ಞಾನ ಎಲ್ಲವೂ ಶ್ರೀ ಸದ್ಗುರುವೇ ಸರಿ. ಗುರೋಸ್ತು ಸರ್ವವಿಜ್ಞಾನಂ ತತಃ ಅಧೀನಾಃ ತ್ರಿಮೂರ್ತಯ. ಸದ್ಗುರುವೇ ಎಲ್ಲ ಜ್ಞಾನ ವಿಜ್ಞಾನಗಳ ಸ್ವರೂಪನಿದ್ದಾನೆ. ತ್ರಿಮೂರ್ತಿಗಳೂ ಕೂಡ ಅವನಿಗೆ ಅಧೀನರು ಹೇಳುವ ಮಾತಿದೆ. ಸರ್ವೇ ದೇವಾಶ್ಚ ತೀರ್ಥಾನಿ ಸತ್ಯಂ ಸದ್ಗುರುರೇವನಃ ಅಸ್ಮಾಕಂ ಪರಮಾರ್ಥೋಪಿ ಕಿಂ ದೂರೇ ವಿದ್ಯತೆ ವದ. ಎಲ್ಲ ತೀರ್ಥಗಳಲ್ಲಿಯೂ ಎಲ್ಲ ದೇವತೆಗಳಲ್ಲಿಯೂ ನಮಗೆ ಶ್ರೀ ಸದ್ಗುರುವೇ ಪರಮಶ್ರೇಷ್ಠನಿದ್ದಾನೆ. ನಮಗೆಲ್ಲ ಪರಮಾರ್ಥವಾದರೂ ಅಧ್ಯಾತ್ಮವಾದರೂ ಅವನ ಅನುಗ್ರಹದಿಂದಲೇ ಬಹಳ ಹತ್ತಿರವಾಗಿಬಿಡ್ತದೆ. ಅದು ಎಷ್ಟು ದೂರ ಇಲ್ಲ. ಅವನ ಸದಾನುಗ್ರಹದಿಂದಲೇ ಪರಮಾರ್ಥ ಬಹಳ ಸುಲಭವಾಗಿಬಿಡ್ತದೆ. ಹೀಗೆ ಸದ್ಗುರು ಸ್ವರೂಪದ ಮಹತ್ವ, ಹಿರಿಮೆ, ಗರಿಮೆ ಅಷ್ಟು ಶ್ರೇಷ್ಠವಾದದ್ದು. ಅಂತಹ ಸದ್ಗುರು ಸ್ವರೂಪಕ್ಕೆ ನಾವು ಭಕ್ತಿಯಿಂದ ವಂದನೆಯನ್ನು ಸಲ್ಲಿಸ್ತಾ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು
ಭಕ್ತರ ಉದ್ಧಾರಕ್ಕಾಗಿ ಎಲ್ಲೆಡೆ ಸಂಚಾರ ಮಾಡ್ತಾ ಇರುವಂಥ ವೇಳೆ. ಹಾಗೆಯೇ ಶ್ರೀ ಶ್ರೀಧರ ಸ್ವಾಮಿಗಳು ಮಂಗಳೂರಿನ ಪ್ರಾಂತದಲ್ಲಿರುವಂಥ ಸಮಯ, ಅಲ್ಲಿಯೇ ಬಂಟ್ವಾಳ ಎಂಬ ಊರಿನ ಹತ್ತಿರದ ಸೀತಮ್ಮ ಎಂಬ ಮಹಿಳೆ ಒಂದು ದಿನ ಕಟ್ಟಿಗೆ ತರಲಿಕ್ಕಾಗಿ ಕಾಡಿಗೆ ಹೋಗ್ತಾಳೆ. ಹೋದಾಗ ಒಂದು ಗಂಧರ್ವ ದೇವತೆ ಅವಳನ್ನು ಆವರಿಸಿಕೊಂಡು ಬಿಡ್ತು. ಅಂದಿನಿಂದ ಆ ಮಹಿಳೆ ನೆಲದಿಂದ ಹಾರೋದು, ಕೂಗುವುದು ಎಲ್ಲ ಸ್ವಭಾವವನ್ನು ಪ್ರಕಟಗೊಳಿಸ್ತಿದ್ಳು. ಮನೆಯಲ್ಲಿ ಯಾರ ಜೊತೆಯಲ್ಲಿಯೂ ಅವಳು ಸೇರಿ ಬರ್ತಿರಲಿಲ್ಲ. ಇದರಿಂದ ಅವಳ ಮನೆಯಲ್ಲಿ ಎಲ್ಲರೂ ಬಹಳ ದುಃಖಿತರಾಗ್ಬಿಟ್ರು. ಅಲ್ಲಲ್ಲಿ ದೇವರ ಸ್ಥಾನಗಳಿಗೆ ಹೋಗಿ ಅವಳನ್ನು ಕರೆದೊಯ್ದು ತೀರ್ಥಸ್ನಾನ, ಹರಕೆ, ಹೋಮ, ಹವನ, ಜಪ ಎಲ್ಲವನ್ನೂ ಆಚರಿಸಿದರು. ಹೆಸರಾಂತ ವೈದ್ಯರ ಚಿಕಿತ್ಸೆಯೂ ಕೂಡ ಮುಗಿಯಿತು. ಯಾವ ಸಾಧನೆಯಿಂದಲೂ ಚಿಕಿತ್ಸೆಯಿಂದಲೂ ವಾಸಿಯಾಗದೇ ಇರುವಾಗ ಶ್ರೀ ಶ್ರೀಧರ ಸ್ವಾಮಿಗಳು ಮಂಗಳೂರಿಗೆ ಬಂದಿದ್ದಾರೆ ಹೇಳುವ ಸುದ್ದಿಯನ್ನು ತಿಳಿದು ಶ್ರೀ ಸದ್ಗುರುಗಳ ಕೀರ್ತಿಯನ್ನು ಕೇಳಿ ಗುರುಸನ್ನಿಧಾನಕ್ಕೆ ಬಂದು ತಮ್ಮ ಕಷ್ಟವನ್ನು ಹೇಳಿಕೊಂಡು ಆ ಮನೆಯವರು ದುಃಖಿಸಿದ್ರಂತೆ. ಶ್ರೀಧರ ಸ್ವಾಮಿಗಳಿಗೆ ಅವರ ಸ್ಥಿತಿಯನ್ನು ಕಂಡು ಕರುಣೆ ಬಂತು. ಆ ಸೀತಮ್ಮ ಎಂಬ ಮಹಿಳೆಗೆ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ಕರಕಮಲದಿಂದ ತೀರ್ಥ ಪ್ರೋಕ್ಷಣೆಯಾದ ಕೂಡಲೇ ಆ ಗಂಧರ್ವ ದೇವತೆ ಅವಳನ್ನೇನು ಆವರಿಸಿಕೊಂಡಿತ್ತೋ ಆ ಗಂಧರ್ವ ದೇವತೆ ಇವಳನ್ನು ಬಿಟ್ಟು ದೂರ ಹೋಗ್ಬಿಡ್ತು. ಅಂದಿನಿಂದ ಆ ಮಹಿಳೆ ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಬಹಳ ಭಕ್ತಿ ಉಳ್ಳವಳಾಗಿ ಸಜ್ಜನಗಡಕ್ಕೆ ಆಗಾಗ ಹೋಗಿ ಸೇವೆ ಮಾಡಲಿಕ್ಕೆ ಶುರು ಮಾಡಿದ್ಲಂತೆ. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳು ಎಂತಹ ಬಾಧೆ ಇರಲಿ, ಪೀಡೆ ಇರಲಿ, ಅದನ್ನು ನಿವಾರಣೆ ಮಾಡ್ತಿದ್ರು. ಶ್ರೀ ಶ್ರೀಧರ ಸ್ವಾಮಿಗಳು ಅದೇ ಪ್ರಾಂತದಲ್ಲಿರುವಾಗ ಒಂದು ದಿನ ರಾಮಕೃಷ್ಣ ಎಂಬುವನು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರ ಮಾಡುತ್ತಾ, ಸ್ವಾಮಿ, ತಮ್ಮ ಚಿತ್ರವನ್ನು ತೆಗಿಬೇಕು, ನನಗೆ ಬಹಳ ಆಸೆಯಾಗಿದೆ, ತಾವು ಅಪ್ಪಣೆ ಕೊಟ್ಟರೆ ನಾನು ತಮ್ಮ ಚಿತ್ರವನ್ನು ತೆಗೆದುಕೊಳ್ತೇನೆ ಹೇಳಿ ಬೇಡ್ಕೊಳ್ತಾನೆ. ಅವನು ಛಾಯಾಗ್ರಾಹಕನಾಗಿದ್ದ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು, ಮಗು, ಈಗ ಬೇಡ ಚಿತ್ರ ತೆಗೆಯೋದು ಹೇಳಿ ಹೇಳ್ತಾರೆ. ಹೀಗೆ 2-3 ಸಂದರ್ಭಗಳಲ್ಲಿಯೂ ಅವನು ಶ್ರೀ ಶ್ರೀಧರ ಸ್ವಾಮಿಗಳ ಚಿತ್ರ ತೆಗೆದುಕೊಳ್ಳಬೇಕು ಹೇಳಿ ಕೇಳಿಕೊಂಡ್ರೂ ಕೂಡ ಶ್ರೀ ಶ್ರೀಧರ ಸ್ವಾಮಿಗಳ ಅನುಮತಿ ಸಿಗಲಿಲ್ಲ. ಒಂದು ದಿನ ಏನಾಯಿತು ಕೇಳಿದರೆ, ಅವನು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ವಂದಿಸಿ, ಸ್ವಾಮಿ, ತಮ್ಮ ಚಿತ್ರ ತೆಗೆದುಕೊಳ್ಬೇಕು ಹೇಳಿ ಕೇಳಿದರೆ ತಾವು ಅಪ್ಪಣೆ ಕೊಡ್ತಾ ಇಲ್ಲ, ಹಾಗಾಗಿ ನಾನು ಒಂದು ದಿನ ತಮಗೆ ಹೇಳಿದೆ, ತಮಗೆ ತಿಳಿಸದೇ ಚಿತ್ರವನ್ನು ತೆಗೆದುಕೊಂಡು ಬಿಡ್ತೇನೆ ಹೇಳಿ ಹೇಳ್ತಾನೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ನಗುತ್ತಾ, ಮಗು, ಹಾಗಾದರೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಚಿತ್ರ ತೆಗೆದು ನೋಡು ಹೇಳಿ ವಿನೋದದಿಂದ ಹೇಳ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಕದ್ರಿ ಎಂಬ ಕ್ಷೇತ್ರದಲ್ಲಿ ಆ ಗುಡ್ಡದ ಎತ್ತರದಲ್ಲಿಯ ಮಂದಿರದ ಸಮೀಪ ಇರುವಾಗ ಆ ರಾಮಕೃಷ್ಣ ಎಂಬ ಆ ಛಾಯಾಗ್ರಾಹಕನು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ತಿಳಿಯದ ಹಾಗೆ ಮರೆಯಲ್ಲಿ ಅಡಗಿ ಕುಳಿತುಕೊಂಡು 3-4 ಸಾರಿ ಚಿತ್ರವನ್ನು ತೆಗೆದನಂತೆ. ಆದರೆ ಇದು ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಲೀಲೆ. ಅವನು ಚಿತ್ರ ತೆಗೆಯುವ ಯಂತ್ರದಲ್ಲಿ ಅಂದರೆ ಕ್ಯಾಮರಾದಲ್ಲಿ ಒಂದು ಚಿತ್ರವೂ ಕೂಡ ಬರಲೇ ಇಲ್ಲ. ಆಗ ಅವನು ಗಾಬರಿಗೊಂಡು ಶ್ರೀ ಶ್ರೀಧರ ಸ್ವಾಮಿಗಳ ಬಳಿಗೆ ಬಂದು ನಮಸ್ಕಾರ ಮಾಡ್ತಾನೆ. ಶ್ರೀ ಶ್ರೀಧರ ಸ್ವಾಮಿಗಳು ಕೇಳ್ತಾರೆ, ಮಗು, ನನ್ನ ಚಿತ್ರ ಬಂದಿದೆಯೇ ಹೇಳಿ ನಗುತ್ತಾರೆ. ಆಗ ಅವನು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ, ತಾವು ಸತ್ಪುರುಷರು, ಮಹಾಪುರುಷರಿದ್ದೀರಿ, ಮಹಾತ್ಮರಿದ್ದೀರಿ, ತಮ್ಮ ಮಹಿಮೆಯನ್ನು ಯಾರಿಂದಲೂ ಅರ್ಥಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಒಂದು ದಿನ ಶ್ರೀ ಶ್ರೀಧರ ಸ್ವಾಮಿಗಳು ಭಗವದಾರಾಧನೆಯ ಕುರಿತು ಪ್ರವಚನ ಮಾಡ್ತಾ ಇದ್ದರು. ಅನೇಕ ಭಕ್ತರು ಶ್ರದ್ಧೆಯಿಂದ ಶ್ರವಣ ಮಾಡ್ತಾ ಇದ್ದರು. ಹೀಗೆ ಆ ಪ್ರಾಂತದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳೇ ತಮಗೆ ಸರ್ವಸ್ವಾಮಿ ನಂಬಿದಂಥ ಭಾವನೆಯುಳ್ಳ ಭಕ್ತಿಯುಳ್ಳ ಭಕ್ತರು ಅನೇಕರಿದ್ದರು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಶ್ರೀಧರ ಸ್ವಾಮಿಗಳು ಮಂಗಳೂರಿನಿಂದ ಹೊರಟು ಹನುಮ ಜಯಂತಿಗೆ ಸಹಜಾನಂದ ಅವಧೂತರ ಪ್ರಾರ್ಥನೆಯಂತೆ ಅವರ ಮಠವಾದ ಅಂದರೆ ಮಠದ ಸ್ಥಳವಾದ ಕೊಳಗಿ ಬಿಸಿಗೆ ಬರ್ತಾರೆ. ಅಲ್ಲಿ ಹನುಮ ಜಯಂತಿ ಬಹಳ ವಿಶೇಷವಾಗಿ ವೈಭವಯುಕ್ತವಾಗಿ ನೆರವೇರ್ತಂತೆ. ಹೀಗಿರುವಾಗ ಶ್ರೀ ಶ್ರೀಧರ ಸ್ವಾಮಿಗಳ ಕರಕಮಲಗಳಿಂದ ಶ್ರೀಪಾದುಕೆಗಳನ್ನು ಸ್ವೀಕಾರ ಮಾಡಿದಂಥ ಪಡ್ಕೊಂಡಂಥ ಭಾಗ್ಯವಂತನಾದ ಕೃತಾರ್ಥನಾದ ಭಕ್ತ ಮಹಾಬಲೇಶ್ವರನಿಗೆ ಒಂದು ದಿನ
ಶ್ರೀ ಶ್ರೀಧರ ಸ್ವಾಮಿಗಳನ್ನು ನೋಡಲೇಬೇಕು ಹೇಳುವ ಸದಿಚ್ಛೆ ತೀವ್ರವಾಗಿಬಿಡ್ತಂತೆ. ಶ್ರೀ ಶ್ರೀಧರ ಸ್ವಾಮಿಗಳಿಂದ ಅನುಗ್ರಹಿತವಾದಂಥ ಶ್ರೀ ಪಾದುಕೆಗಳ ಮುಂದೆ ನಿಂತು ಸಾಷ್ಟಾಂಗ ಪ್ರಣಿಪತ್ಯ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಮಹಾಬಲೇಶ್ವರನ್ನು ಪ್ರಾರ್ಥಿಸಿಕೊಳ್ತಾನೆ. ಅಸ್ತೌ ಸಂಧಾಯತಂ ಧ್ಯಾತ್ವಾ ತುಷ್ಟಾ ವೈಕಾಗ್ರ ಮಾನಸ ದತ್ತಸ್ತ್ವಂ ಶ್ರೀಧರೋ ಸ್ವಾಮಿನ್ ಭಕ್ತ್ಯಾ ತತ್ಪಾದ ಧೂಲಯೇ. ಕೈಗಳನ್ನು ಜೋಡಿಸಿ ಏಕಾಗ್ರ ಮನಸ್ಸಿನಿಂದ ಆ ಭಕ್ತ ಮಹಾಬಲೇಶ್ವರನು ಶ್ರೀ ಶ್ರೀಧರ ಸ್ವಾಮಿಗಳನ್ನು ಸ್ತುತಿಸ್ತಾನೆ. ಸ್ವಾಮಿ, ಈ ಶ್ರೀಧರ ಪ್ರಭೋ, ತಾವು ತ್ರಿಮೂರ್ತಿ ದತ್ತಸ್ವರೂಪರು, ಯತಿವೇಷದಿಂದ ತಾವು ಸಂಚಾರ ಮಾಡ್ತಾ ಇದ್ದೀರಿ. ತಮ್ಮ ದರ್ಶನದಿಂದಲೇ ನನ್ನ ಜನ್ಮ ಸಾರ್ಥಕವಾಗಿಬಿಡ್ತು. ಅಂದು ತಮ್ಮ ಪಾದಸ್ಪರ್ಶವಾಗಿ ಕೋಟಿ ಜನ್ಮಗಳಲ್ಲಿ ಸಂಚಿತ್ತವಾಗಿದ್ದಂಥ ಪಾಪರಾಶಿ ನಾಶವಾಗಿಬಿಡ್ತು. ಪರಮಾತ್ಮನ್ ದಯಾಸಿಂಧು ಶ್ರೀ ಶ್ರೀಧರಾರ್ಯ ಯತಿಗುರು ಸ್ವಾಮಿನ್ ಜಯ ಜಯ ಪಾಹಿ ಪಾಹಿ ಅಂತರ್ಗತೇ ವಿಭು. ಹೇ ಪರಮಾತ್ಮನೇ, ದಯಾಸಾಗರನೇ, ಶ್ರೀಧರ ಯತಿವರ್ಯನೇ, ಭಕ್ತಾಂತರ್ಗತವಾಗಿರುವಂಥ ಸ್ವಾಮಿಯೇ, ನನ್ನನ್ನು ರಕ್ಷಣೆ ಮಾಡು ತಂದೆ. ನಿಮ್ಮ ಶ್ರೀ ಪಾದುಕೆಗಳನ್ನು ಪಡೆದುಕೊಂಡ ನಾನೇ ಧನ್ಯನು. ಆದರೆ ತಮ್ಮ ದರ್ಶನವಿಲ್ಲದೆ ಬಹಳ ದಿನಗಳಾಗ್ಬಿಟ್ವು. ಗುರೋನ ತವ ದರ್ಶನಂ ವಿಪುಲ ದೀರ್ಘಕಾಲೋಗತ. ಬಹಳ ದಿನಗಳಾಗ್ಬಿಟ್ವು ತಮ್ಮ ದರ್ಶನ ಭಾಗ್ಯ ಇಲ್ಲದೆ ನನಗೆ. ಒಮ್ಮೆ ಬಂದು ನನಗೆ ದರ್ಶನ ಕೊಡಬಾರದೆ. ಇಲ್ಲಿ ಭಕ್ತಿಯಿಂದ ಭಕ್ತ ಮಹಾಬಲೇಶ್ವರನ್ನು ಪ್ರಾರ್ಥನೆ ಮಾಡಿಕೊಳ್ತಾನೆ. ಗುರುಭಕ್ತಿಸ್ತು ಸುಲಭ ತತ್ಕಾಲ ಫಲದಾಮತ ವಿಲಂಬೇನೈವ ಸಿದ್ಧಿಸ್ತು ತಪೋನುಷ್ಠಾನತೋ ನಣ. ಗುರುಭಕ್ತಿ ಸುಲಭವಾಗಿ ತತ್ಕಾಲದಲ್ಲಿ ಫಲವನ್ನು ಕೊಡುವಂಥದ್ದು. ಮನುಷ್ಯರಿಗೆ ತಪೋನುಷ್ಠಾನಗಳಿಗಿಂತಲೂ ಸುಲಭ ಸಾಧನೆ ಅಂದರೆ ಗುರುಭಕ್ತಿ, ಗುರುಸೇವೆ. ವ್ರತಾದಿಗಳನ್ನು ಮಾಡುವುದು, ದಾನ ಯಜ್ಞಾದಿ ಅನುಷ್ಠಾನಗಳನ್ನು ಮಾಡುವುದು ಬಹಳ ಕಷ್ಟ. ಅವು ಸಿದ್ಧಿಸುವುದಾದರೂ ಅಷ್ಟೇ ಕಷ್ಟ. ಯಾಕಂದರೆ ಕ್ಷಣ ಕ್ಷಣಗಳಲ್ಲಿ ವಿಘ್ನಗಳೇ ಹೆಚ್ಚಾಗಿ ತೋರ್ಬರ್ತಾವೆ. ಅನಾಯಾಸಾಚ್ಯ ಸುಲಭಂ ಗುರುಭಕ್ತಿ ಫಲಂ ನೃಣ. ಗುರುಗೀತೆಯ ವಾಕ್ಯವೇ ಇದೆ. ಹಾಗೆಯೇ ಗುರುಭಕ್ತಿ ಸುಲಭ ಸಾಧನೆ, ಅನಾಯಾಸವಾಗಿ ಜನರಿಗೆ ಫಲವನ್ನು ಕೊಡುವಂಥದ್ದು. ಅದರಂತೆ ಅಂದಿನ ದಿನ ಭಕ್ತ ಮಹಾಬಲೇಶ್ವರನು ಮಾಡಿದಂಥ ಗುರುಭಕ್ತಿ ಪೂರ್ವಕವಾದ ಶ್ರೀ ಶ್ರೀಧರ ಸ್ವಾಮಿಗಳ ಪ್ರಾರ್ಥನೆ ಆ ಶ್ರೀ ಶ್ರೀಧರನಿಗೆ ಕೇಳಿಸ್ತೋ ಹೇಳುವ ಹಾಗೆ ಏನಾಯಿತು ಅಂದರೆ, ಆ ದಿನ ರಾತ್ರಿಯ ಸಮಯ. ಆ ದಿನದ ರಾತ್ರಿಯ ಸಮಯ ಶ್ರೀ ಶ್ರೀಧರ ಸ್ವಾಮಿಗಳು ಆಗಮಿಸ್ತಾರೆ ಹೇಳುವ ಕಿಂಚಿತ್ತೂ ನಿರೀಕ್ಷೆ ಇರಲಿಲ್ಲ. ಅದು ಒಂದು ವಿಶೇಷ ಗುರುಲೀಲೆಯೇ ಆಗಿತ್ತು. ಆ ರಾತ್ರಿಯ ವೇಳೆಯಲ್ಲಿ ಭಕ್ತ ಮಹಾಬಲೇಶ್ವರನ ಮನೆಗೆ ಶ್ರೀ ಶ್ರೀಧರ ಸ್ವಾಮಿಗಳು ಆಗಮಿಸಿಬಿಡ್ತಾರೆ. ಅವರ ಪಾದುಕೆಯ ಸದ್ದು ಯಾರಿಗೂ ಕೇಳಿಸಲಿಲ್ಲ. ರಾತ್ರಿ ಶ್ರೀ ಶ್ರೀಧರ ಸ್ವಾಮಿಗಳು ಬಂದಿರುವಂಥ ಸಂಗತಿ ಯಾರಿಗೂ ತಿಳಿದಿರಲಿಲ್ಲ. ಎಲ್ಲರೂ ನಿದ್ರೆಯಲ್ಲಿರುವಾಗಲೇ, ಮನೆಯವರೆಲ್ಲ ನಿದ್ರೆಯಲ್ಲಿರುವಾಗಲೇ ಶ್ರೀ ಶ್ರೀಧರ ಸ್ವಾಮಿಗಳು ಹೇಗೆ ಬಂದರೋ ಗೊತ್ತಿಲ್ಲ. ಒಳಗೆ ಬಂದುಬಿಟ್ರು. ಒಳಗೆ ಬಂದು ಮನೆಯೊಳಗಿನ ಒಂದು ಕಂಬದ ಬಳಿಗೆ ಶಾಂತವಾಗಿ ಸಾದಿಕೊಂಡು ನಿಂತಿದ್ದರಂತೆ. ಶ್ರೀಧರ ಸ್ವಾಮಿಯ ಪಾದವನಂಬಿರೆ ನೀಡುವನ ಭಯವ ಕಲ್ಪತರು. ಜಯ ಜಯ ಶ್ರೀಧರ ಸ್ವಾಮಿ ಗುರು, ಜಯ ಜಯ ಸಾಧು ಮಹಾತ್ಮ ಗುರು. ಜಯ ಭಗವಾನ್, ಜಯ ತು ಮಹಾನ್. ಜಯ ಜಯ ಶ್ರೀಧರ ಸ್ವಾಮಿ ಗುರು, ಜಯ ಜಯ ಸಾಧು ಮಹಾತ್ಮ ಗುರು. ಜಯ ಜಯ ಶ್ರೀಧರ ಸ್ವಾಮಿ ಗುರು, ಜಯ ಜಯ ಸಾಧು ಮಹಾತ್ಮ ಗುರು. ಜಯ ಜಯ ಶ್ರೀಧರ ಸ್ವಾಮಿ ಗುರು, ಜಯ ಜಯ ಸಾಧು ಮಹಾತ್ಮ ಗುರು. ಜಯ ಜಯ ಶ್ರೀಧರ ಸ್ವಾಮಿ ಗುರು, ಜಯ ಜಯ ಸಾಧು ಮಹಾತ್ಮ. ಏನೋ ಗೊತ್ತಿಲ್ಲ, ಆ ಗುರುಲೀಲೆ ಭಕ್ತ ಮಹಾಬಲೇಶ್ವರನ ಮಕ್ಕಳಲ್ಲಿ ಒಬ್ಬರಿಗೆ ಎಚ್ಚರಾಗ್ಬಿಡ್ತಂತೆ. ಕಣ್ಣು ತೆರೆದು ನೋಡಿದಾಗ ಒಂದು ಕಂಬಕ್ಕೆ ಸಾದಿಕೊಂಡು ಶ್ರೀ ಶ್ರೀಧರ ಸ್ವಾಮಿಗಳು ನಿಂತಿರುವುದು ಕಾಣಿಸ್ತು. ಗುರುಗಳು ಬಂದಿದ್ದಾರೆ, ಗುರುಗಳು ಬಂದಿದ್ದಾರೆ ಹೇಳಿ ಜೋರಾಗಿ ಕೂಕ್ಕೊಂಡಾಗ ಎಲ್ಲರೂ ಬಹಳ ಗಾಬರಿಯಿಂದ ಎದ್ದು ನೋಡ್ತಾರೆ. ಅಸ್ಪಷ್ಟವಾದ ಚಿಕ್ಕ ಬೆಳಕಿನ ಹೊನಲಿನಲ್ಲಿ ನಿಂತಿರುವಂಥ ಶ್ರೀ ಶ್ರೀಧರ ಸ್ವಾಮಿಗಳ ಕಾವಿಯ ವಸನ, ಆ ಕಾವಿಯ ವಸ್ತ್ರ ಥಳಥಳನೆ ಹೊಳಿತಾ ಇತ್ತಂತೆ. ಭಸ್ಮ ವಿಭೂಷಿತವಾದಂಥ ಆ ಸುಂದರ ಯತಿತನು
ಭಕ್ತಾನುಗ್ರಹ ಮಾಡಲಿಕ್ಕಾಗಿ ಅಲ್ಲಿಗೆ ಬಂದು ನಿಂತಿತ್ತು ನೋಡಿ. ಕಾರುಣ್ಯ ಮೂರ್ತಿಗಳಾದಂಥ ಶ್ರೀ ಶ್ರೀಧರ ಸ್ವಾಮಿಗಳು ಮನೆಯ ಒಳಗೆ ಬಂದು ಕಂಬದ ಬಳಿ ನಿಂತಿದ್ದು ಎಲ್ಲರಿಗೂ ಕಾಣಿಸ್ತು. ಬಿದ್ದು ಬಿದ್ದು ಎಲ್ಲರೂ ಓಡಿದ್ರಂತೆ ಸ್ನಾನಕ್ಕೆ. ಶ್ರೀ ಗುರುಗಳು ಹೊರಟುಬಿಟ್ರೆ ಹೇಳುವ ಆತಂಕ ಕಳವಳ ಬೇರೆ. ಬೇಗನೆ ಸ್ನಾನಾದಿಗಳನ್ನು ಮುಗಿಸಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ, ಈ ಶ್ರೀಧರ ಸದ್ಗುರು, ಶ್ರೀಧರ ಗುರುವರ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ ಹೇಳಿ ಮಕ್ಕಳಾದಿಯಾಗಿ ಮನೆಯ ಜನರೆಲ್ಲ ಆನಂದಾಶ್ರವನ್ನು ಸುರಿಸಿದರಂತೆ. ಭಕ್ತ ಮಹಾಬಲೇಶ್ವರ ದಂಪತಿಗಳಿಗೆ ಆದ ಸಂತೋಷ ಅದನ್ನು ವರ್ಣಿಸಲಿಕ್ಕೆ ಆಗುವುದಿಲ್ಲ. ಗುರುವು ಬಂದ ಮನೆಯು ಶೃಂಗಾರವಾಯಿತು ಹೇಳಿ ತಾಯಿ ಲಕ್ಷ್ಮಿ ಭಕ್ತಿಯಿಂದ ಹಾಡಿದ್ದಂತೆ. ಆಶ್ಚರ್ಯ ಅಂದರೆ ಶ್ರೀ ಶ್ರೀಧರ ಸ್ವಾಮಿಗಳ ಜೊತೆಯಲ್ಲಿ ಯಾರೂ ಬಂದಿರಲಿಲ್ಲ, ಶ್ರೀಧರರೊಬ್ಬರೇ ಬಂದಿದ್ದರು. ಶ್ರೀಧರ ಸ್ವಾಮಿಗಳ ಪಾದಪೂಜೆ ಆಯಿತು. ಶ್ರೀ ಶ್ರೀಧರ ಸ್ವಾಮಿಗಳು ಯಾಕೆ ಆ ರಾತ್ರಿಯ ಸಮಯದಲ್ಲಿ ಮನೆಗೆ ಬಂದರೋ ಅದು ಗುರುಗಳ ಲೀಲೆಯೇ, ಯಾರಿಗೂ ತಿಳಿಯದಾಯಿತು. ಅದು ಭದ್ರವಾಗಿ ಹಾಕಿದಂಥ ಬಾಗಿಲನ್ನು ಯಾರ ತೆರೆದರೂ ಯಾರಿಗೂ ಗೊತ್ತಿಲ್ಲ. ಬಾಗಿಲು ಹಾಕ್ಕೊಂಡೇ ಇತ್ತು, ಶ್ರೀಧರ ಸ್ವಾಮಿಗಳು ಒಳಗಿದ್ದಾರೆ. ಎಂಥ ಅದ್ಭುತವಾದ ಲೀಲೆ ಅವರದು. ಆದರೆ ಆ ಕೃಪಾಮೂರ್ತಿಗಳು ಕಾರುಣ್ಯದಿಂದ ಮನೆಯೊಳಗೆ ಬಂದು ನಿಂತಿದ್ದರು. ಭಕ್ತರ ಯೋಗಕ್ಷೇಮವನ್ನು ಹೊತ್ತಿರುವಂಥ ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತ ಮಹಾಬಲೇಶ್ವರನ ಮನೆ ಅಂದರೆ ಅದು ತಮ್ಮದೇ ಮನೆಯಲ್ಲಿ ಹೇಳ್ತಿದ್ರಂತೆ. ಎಷ್ಟೋ ಸಂದರ್ಭಗಳಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತ ಮಹಾಬಲೇಶ್ವರನ ಮನೆಗೆ ಬರುವಾಗ ಸ್ವಾಗತಕ್ಕಾಗಿ ಪೂರ್ಣಕುಂಭವನ್ನು ಹಿಡಿದು ಬಾಗಿಲಲ್ಲಿ ಶ್ರೀ ಗುರುಗಳ ಪಾದವನ್ನು ತೊಳಿಬೇಕು ಹೇಳಿ ಭಕ್ತ ಮಹಾಬಲೇಶ್ವರನು ಹೋದರೆ ಶ್ರೀ ಶ್ರೀಧರ ಸ್ವಾಮಿಗಳು ಏನು ಹೇಳ್ತಿದ್ರಂತೆ ಕೇಳಿದರೆ, ಮಗು, ನನ್ನ ಮನೆಗೆ ನಾನು ಬರುವಾಗ ಸ್ವಾಗತ ಮಾಡಲಿಕ್ಕೆ ನೀನು ಯಾರೋ ಹೇಳಿ ಕೇಳ್ತಿದ್ರಂತೆ. ಎಷ್ಟು ಪ್ರೀತಿ ಇರಬಹುದು, ವಾತ್ಸಲ್ಯ ಇರಬಹುದು ಸದ್ಗುರುಗಳಿಗೆ. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತ ಮಹಾಬಲೇಶ್ವರನ ಮೇಲೆ ಅಷ್ಟೊಂದು ಕೃಪಾವಾತ್ಸಲ್ಯವನ್ನು ತೋರಿಸ್ತಿದ್ರು. ಅಂದು ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತ ಮಹಾಬಲೇಶ್ವರನ ಮಕ್ಕಳನ್ನೆಲ್ಲ ತಮ್ಮ ಹಸ್ತಸ್ಪರ್ಶ ಮಾಡಿ ಅನುಗ್ರಹಿಸಿದ್ರಂತೆ. ಆ ಶ್ರೀ ಶ್ರೀಧರ ಸ್ವಾಮಿಗಳೆಂಬ ಸದ್ಗುರುಗಳ ಮನೆಯೇ ಇಂದು ಶಿರಸಿಯಲ್ಲಿ ಶ್ರೀ ಶ್ರೀಧರ ಪಾದುಕಾಶ್ರಮವಾಗಿ ಕಂಗೊಳಿಸ್ತಾ ಇದೆ. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಭಕ್ತ ಮಹಾಬಲೇಶ್ವರ ಹಾಗೂ ಶ್ರೀ ಲಕ್ಷ್ಮೀ ತಾಯಿ ಮೇಲೆ ಎಷ್ಟು ಕೃಪೆ ಇತ್ತು, ವಾತ್ಸಲ್ಯ ಇತ್ತು, ಕಾರುಣ್ಯ ಇತ್ತು, ಅದನ್ನು ವರ್ಣನೆ ಮಾಡಲಿಕ್ಕಾಗುವುದಿಲ್ಲ. ಹಾಗೆಯೇ ಭಕ್ತ ಮಹಾಬಲೇಶ್ವರನ ಮಕ್ಕಳ ಮೇಲೂ ಶ್ರೀ ಶ್ರೀಧರರಿಗೆ ಅಷ್ಟೊಂದು ಪ್ರೀತಿ. ಇಂದಿಗೂ ಸಹ ಏನಾದರೂ ಮನಸ್ಸಿಗೆ ಬೇಸರವಾದರೆ, ದುಃಖವಾದರೆ ಕನಸಿನಲ್ಲಿ ಬಂದು ತಮ್ಮ ಪ್ರಸನ್ನ ಮುಖದರ್ಶನವನ್ನು ಕೊಡ್ತಾರೆ. ನಾನಿದ್ದೇನೆ ಹೇಳಿ ಧೈರ್ಯವನ್ನು ತುಂಬುತ್ತಾರೆ. ಅಂಥ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಎಷ್ಟು ಸ್ತುತಿಸಿದರೂ ಪೂಜಿಸಿದರೂ ಕಡಿಮೆಯೇ ಸರಿ. ನಮ್ಮೆಲ್ಲರ ಅಂತರಂಗದ ದೇವರಾಗಿ ನಮ್ಮೊಂದಿಗೆ ಇರುವಂಥ ತಂದೆ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ಪಾದಗಳಿಗೆ ನಿತ್ಯವೂ ವಂದಿಸ್ತಾ ಇರುವಂಥ, ಅವರ ಚರಣವನ್ನು ಸ್ಮರಿಸ್ತಾ ಇರುವಂಥ ನಾವೇ ಧನ್ಯರು ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಭಕ್ತ ಮಹಾಬಲೇಶ್ವರನನ್ನು ಆಶೀರ್ವದಿಸಿ ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿಂದ ಸಹಜಾನಂದ ಅವಧೂತರ ಕೊಳಗೆವೀಸು ಆಶ್ರಮಕ್ಕೆ ತೆರಳಿ ಮುಂದೆ ಭಟ್ಕಳಕ್ಕೆ ಹೋದರಂತೆ. ಅಲ್ಲಿ ಒಬ್ಬ ಭಕ್ತನ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಮರುವಂತೆ ವರಾಹಸ್ವಾಮಿಯ ಮಂದಿರಕ್ಕೆ ಹೋಗಿ ಅಲ್ಲಿಯ ಕಾರ್ಯಕ್ರಮಗಳನ್ನು ಪೂರೈಸಿದರಂತೆ.